ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಜೈಲೇ ಗತಿ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣಗೆ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಸ್ತರಣೆ ಮಾಡಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ 42ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. ಇಷ್ಟು ದಿನಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. ಇವತ್ತು ಅವರ ನ್ಯಾಯಾಂಗ ಬಂಧನದ ಅರ್ಜಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಮತ್ತೆ 42ನೇ ಎಸಿಎಂಎಂ ಕೋರ್ಟ್ ಜಡ್ಜ್ ಕೆಎನ್ ಶಿವಕುಮಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ ಮುಂದಿನ 15 ದಿನಗಳ ಕಾಲ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿರಬೇಕು ಅನ್ನೋ ಆದೇಶವನ್ನು, ಅಂದ್ರೆ ಜೈಲಿನಲ್ಲಿ ಇರಬೇಕು ಅನ್ನೋ ಆದೇಶವನ್ನ ಜಡ್ಜ್ ನೀಡಿದ್ದಾರೆ. ಇನ್ನು ಮುಂದಿನ 15 ದಿನಗಳ ಕಾಲ ಪ್ರಜ್ವಲ್ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ಕೆಎನ್ ಶಿವಕುಮಾರ್ ಅವರ ಆದೇಶ ಇದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಜೈಲೇ ಗತಿ. ಸದ್ಯಕ್ಕಂತೂ ಅವರಿಗೆ ಜಾಮೀನು ಸಿಗುವ ಯಾವುದೇ ಲಕ್ಷಣಗಳಂತೂ ಗೋಚರಿಸ್ತಾ ಇಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಕಿಡ್ನ್ಯಾಪ್ ಕೇಸ್ ಇದೆ, ರೇಪ್ ಕೇಸ್ ದಾಖಲಾಗಿದೆ. ಇದೆಲ್ಲದರ ನಡುವೆ ಅವರು ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ ಜಡ್ಜ್ ಮುಂದೆ. ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡ್ರು ಮಾಜಿ ಸಂಸದ ಪ್ರಜ್ವಲ್. ನಾನು 2 ಕೇಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಂಡಿದ್ದೀನಿ. ಪದೇ ಪದೇ ಖಾಸಗಿ ಅಂಗ ತೋರಿಸೋದಕ್ಕೆ ತುಂಬಾ ಮುಜುಗರ ಆಗ್ತಾ ಇದೆ. ಮತ್ತೆ ಅದೇ ಟೆಸ್ಟ್ ಮಾಡಿಸೋದಕ್ಕೆ ಕೇಳ್ತಾರೆ ಅಂತ ಪ್ರಜ್ವಲ್ ಅಳಲನ್ನು ತೋಡ್ಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಇಲ್ಲಿ ಜಡ್ಜ್ ಕೇಳ್ತಾರೆ, ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ. ಜಡ್ಜ್ ಕೇಳಿದ ಪ್ರಶ್ನೆಗೆ ಹೌದು ಸರ್ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. MRI ಸ್ಕ್ಯಾನ್ ಮಾಡಿಸಿದ್ದೇನೆ, ಟ್ಯಾಬ್ಲೆಟ್ ತೆಗೆದುಕೊಳ್ತಿದ್ದೀನಿ. SIT ಅಧಿಕಾರಿಗಳು ಸರಿಯಾಗಿ ನೋಡ್ಕೋತಾ ಇಲ್ಲ ನನ್ನನ್ನು ಅಂದಿದ್ದಾರಂತೆ ಪ್ರಜ್ವಲ್. ಆರೋಗ್ಯ ತಪಾಸಣೆ ಯಾಕೆ ಮಾಡಿಸಿಲ್ಲ ಅಂತ ಜಡ್ಜ್ ಕೇಳ್ತಾರೆ SIT ಅಧಿಕಾರಿಗಳಿಗೆ. ಅವರು ಈಗ ಹೇಳ್ತಿದ್ದಾರೆ ಸರ್ ಅಂತ SIT ಅಧಿಕಾರಿಗಳು ಜಡ್ಜ್ಗೆ ಉತ್ತರಿಸ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಇವತ್ತು 42ನೇ ಎಸಿಎಂಎಂ ಕೋರ್ಟ್ ಮತ್ತೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿತು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಜಡ್ಜ್ ಮುಂದೆ ಒಂದು ಅಳಲನ್ನ ತೋಡ್ಕೊಂಡ್ರು. ನಾನು 2 ಕೇಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ, ಪದೇ ಪದೇ ಖಾಸಗಿ ಅಂಗ ತೋರಿಸಿ ಅಂತ ಹೇಳ್ತಾರೆ, ಆದರೆ ಅದು ತುಂಬಾ ಮುಜುಗರ ಆಗ್ತಾ ಇದೆ, ಮತ್ತೆ ಟೆಸ್ಟ್ ಮಾಡಿಸೋದಕ್ಕೆ ಕೇಳ್ತಿದ್ದಾರೆ ಅಂತ ಅವರ ಅಳಲನ್ನು ತೋಡ್ಕೊಂಡ್ರು. ಈ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ ಪ್ರಜ್ವಲ್ ಅವರನ್ನ, ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಹೌದು ಅಂತ ಉತ್ತರ ಕೊಡ್ತಾರೆ. ಆಗ ಪ್ರಜ್ವಲ್ ಹೇಳ್ತಾರೆ, MRI ಸ್ಕ್ಯಾನ್ ಮಾಡಿಸಿದ್ದೀನಿ, ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದೀನಿ, ಆದರೆ SIT ಅಧಿಕಾರಿಗಳು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸೆಂಟ್ರಲ್ ಜೈಲ್ಗೆ ಕರೆತಂದಿದ್ದಾರೆ SIT ಅಧಿಕಾರಿಗಳು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನವನ್ನ ನೀಡಿ ಆದೇಶ ಹೊರಡಿಸಲಾಗಿದೆ. 14 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಲಾಗಿದೆ. ನ್ಯಾಯಾಧೀಶರಾದ ಕೆಎನ್ ಶಿವಕುಮಾರ್ ಈ ಆದೇಶವನ್ನು ಹೊರಡಿಸಿದ್ರು. 42ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ಇವರು. MRI ಸ್ಕ್ಯಾನ್ ಮಾಡಿಸಿದ್ದೀನಿ, ಟ್ಯಾಬ್ಲೆಟ್ ಕೂಡ ತೆಗೆದುಕೊಳ್ತಾ ಇದ್ದೀನಿ, ಆರೋಗ್ಯ ಸರಿ ಇಲ್ವಾ ಅಂತ ಜಡ್ಜ್ ಕೇಳಿದ್ದಕ್ಕೆ ಹೌದು ಸರಿ ಇಲ್ಲ, MRI ಸ್ಕ್ಯಾನ್ ಮಾಡಿಸಿದ್ದೀನಿ, ಟ್ಯಾಬ್ಲೆಟ್ ಕೂಡ ತಗೋತಾ ಇದ್ದೀನಿ, ಆದರೆ SIT ಅಧಿಕಾರಿಗಳು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಾರೆ. ಆಗ ಅವರ ಆರೋಗ್ಯ ತಪಾಸಣೆ ಯಾಕೆ ಮಾಡಿಸ್ಲಿಲ್ಲ ಅಂತ ಜಡ್ಜ್ SIT ಅಧಿಕಾರಿಗಳನ್ನು ಪ್ರಶ್ನಿಸ್ತಾರೆ. ಆಗ ಅಧಿಕಾರಿಗಳು ಉತ್ತರ ಕೊಡೋದು ಹೀಗೆ, ಅವ್ರು ನಮಗೆ ಈಗ ಹೇಳ್ತಿದ್ದಾರೆ, ನಮಗೂ ಕೂಡ ಇದುವರೆಗೂ ಇವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಅಧಿಕಾರಿಗಳು ಜಡ್ಜ್ ಶಿವಕುಮಾರ್ ಅವರಿಗೆ ಉತ್ತರಿಸ್ತಾರೆ. ಇನ್ನು ನೀವೀಗೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೋರ್ಟ್ನಿಂದ ನೇರವಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು. ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಾಮೀನು ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು. ಅರ್ಜಿ ವಿಚಾರಣೆ ನಡೆಸಿ SIT SPPಗೆ ನೋಟಿಸ್ ಜಾರಿಯಾಗಿದೆ. ಆಕ್ಷೇಪಣೆ ಸಲ್ಲಿಸಲು SPPಗೆ ನೋಟಿಸ್ ನೀಡಿದೆ ಕೋರ್ಟ್. ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿತು. ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೂಡ ನಡೆಸಲಾಯಿತು. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಅರ್ಜಿ ವಿಚಾರಣೆ ನಡೆಸಿದಂತಹ SIT
ಎಸ್ಪಿಪಿಗೆ ನೋಟಿಸ್ ಕೊಟ್ಟಿದೆ. ಆಕ್ಷೇಪಣೆ ಸಲ್ಲಿಸಿ ಅಂತ ಎಸ್ಪಿಪಿಗೆ ನೋಟಿಸ್ ಅನ್ನ ಕೋರ್ಟ್ ಜಾರಿ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.